ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ಹೇಳ್ತಾ, ಬಂಧುಗಳೇ, 18 ಮತ್ತು 19ನೇ ಶತಮಾನಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋ ಒಂದು ಪರಿಕಲ್ಪನೆಯೇ ಇಲ್ಲದೇ ಇರ್ತಕ್ಕಂಥ ಆ ಒಂದು ದಶಕದಲ್ಲಿ ಈ ಒಂದು ಪರಿಕಲ್ಪನೆ ಅಂದರೆ ಪ್ರಜೆಗಳೇ, ಈಗ ವೆಂಕಟೇಶನವರು ಹೇಳಿದ್ರು, ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಆಳ್ವಿಕೆ ಮಾಡುವಂಥ ಸರ್ಕಾರ ಬರಬೇಕು ಅನ್ನೋದನ್ನು ಪರಿಕಲ್ಪಿತವಾಗಿ ಆ ಒಂದು 20ನೇ ಶತಮಾನದಿಂದ ಈ ಒಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ಆಡಳಿತದ ಒಂದು ವ್ಯವಸ್ಥೆ ನಮ್ಮ ವಿಶ್ವದಲ್ಲಿ ಸೃಷ್ಟಿಯಾಗುತ್ತೆ. ಈ ಒಂದು ಆಡಳಿತ ವ್ಯವಸ್ಥೆಗೆ ಮೊದಲನೇದಾಗಿ ನಮ್ಮ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಮತ್ತು ಫ್ರಾನ್ಸ್, ಅದು ಬಿಟ್ಟರೆ 1947ರಲ್ಲಿ ನಮ್ಮ ಭಾರತ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಳಪಟ್ಟಿರ್ತದೆ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ನಾವಿಲ್ಲಿ ಶ್ರೀರಂಗಪಟ್ಟಣದ ಪ್ರಜ್ಞಾವಂತರ ವೇದಿಕೆಯಿಂದ ಆಚರಣೆಯನ್ನು ಮಾಡ್ತಾ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಈ ಪ್ರಜಾಪ್ರಭುತ್ವದ ಮೂಲ ಫೌಂಡೇಶನ್ ಅಂತ ಹೇಳಿದ್ರೆ ವೋಟ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಚುನಾವಣಾ ಹಕ್ಕನ್ನು ಪಡಿಬೇಕು. ಕೇವಲ 96% ಮತದಾನ ಮಾಡುವಂಥ ಈ ಒಂದು ಭಾರತದಲ್ಲಿ 99% ಮತದಾನದ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಸಿಗಬೇಕು. ಮತ್ತು ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿದ್ರೆ ನಾವು ಮತವನ್ನು ಚಲಾವಣೆ ಮಾಡಬೇಕು. ಹಾಗಾಗಿ ನನ್ನ ಎಲ್ಲ ಶ್ರೀರಂಗಪಟ್ಟಣದ ಪ್ರಜ್ಞಾವಂತರಿಗೆ ನಾವು ಈ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಪ್ರಜ್ಞಾವಂತರಾಗಿ ಆ ಮತ ಬಳಕೆ ಹೇಗೆ, ಯಾವ ವ್ಯಕ್ತಿಗೆ ಕೊಡಬೇಕು, ಯಾವ ವ್ಯಕ್ತಿಯನ್ನು ಸೂಕ್ತವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಾವು ಆ ಒಂದು ಪ್ರಜಾಪ್ರಭುತ್ವದ ಪ್ರಭುಗಳಾಗಬೇಕು ಅಂತ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ.